ಎಸ್ ಬಾಬು ಟ್ರಾವೆಲಿಂಗ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಪುಣೆಯಿಂದ ಮುಂಬೈಗೆ ಪ್ರವಾಸ ಮಾಡ್ತಾ ಇದ್ದೀನಿ. ಈಗ ಸದ್ಯ ನಾನು ಖಂಡಾಳ ಘಾಟ್ ಸೆಕ್ಷನ್ನಿಂದ ಟ್ರೈನ್ ಮೂಲಕ ಪ್ರವಾಸ ಕೈಗೊಂಡಿದ್ದೇನೆ. ಈ ದಾರಿನ ಸಿಕ್ಕಂಥ ಈ ವ್ಯಾಲೀಸು ಮತ್ತು ಈ ಮೌಂಟೇನ್ಸು ಮತ್ತು ಈ ಗ್ರೀನರಿ, ಹಸಿರು ಏನೇನು ನನ್ನ ಕಣ್ಣಿಗೆ ಕಾಣುತ್ತೋ ಅದನ್ನೆಲ್ಲ ನಿಮಗೆ ತೋರಿಸೋಂಥ ಪ್ರಯತ್ನ ನಾನು ನನ್ನ ಈ ವಿಡಿಯೋ ಮುಖಾಂತರ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದಾನೊಂದು ಕಾಲಿನಲ್ಲಿ ಅಂದರೆ ಅಂದಾಜು ಶಿವಾಜಿ ಮಹಾರಾಜ ಕಾಲದಲ್ಲಿ ಈ ಏರಿಯಾನಲ್ಲಿ ಎಂಥದೇ ಪ್ರಕಾರದ ಸೌಕರ್ಯ ಇರಲಿಲ್ಲ. ಜನಗಳಿಗೆ ಹೋಗಿ ಬರೋಕ್ಕೆ ಜನಗಳು ಕಾಲ್ನಡಿಗೆಯಲ್ಲಿ ಹೋಗ್ತಾಯಿದ್ರು ಅಥವಾ ಎತ್ತಿನ ಗಾಡಿನಲ್ಲಿ ಹೋಗ್ತಾಯಿದ್ರು, ಕುದುರೆನೋ ಕತ್ತೆನೋ ಅದನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಮಾತ್ರ ಈಗ ಈ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ ಮೇಲೆ ಇಲ್ಲಿಂದ ಈ ರೈಲು ಮಾರ್ಗವನ್ನು ಅವರು ಹಾಕೊಂಡಿದ್ದಾರೆ. ಆ ರೈಲು ಮಾರ್ಗ ಇದಕ್ಕೂ ನಾವು ಬಳಕೆ ಮಾಡ್ತಾಯಿದ್ದೀವಿ. ಮತ್ತು ಈ ರೈಲು ಶುರು ಆಗಿದ್ಮೇಲೆ ಮುಂಬೈ ಮತ್ತು ಪುಣೆ ಮಧ್ಯದಲ್ಲಿದ್ದಂಥ ಪ್ರವಾಸದ ಸಮಯ ಬರೀ 2 ಅಥವಾ 2.5 ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅಷ್ಟು ಸುಲಭ ಆಗಿಬಿಟ್ಟಿದೆ ಅದು. ಈ ಗುಡ್ಗಾಡು ಪ್ರದೇಶದಿಂದಲೇ ಮುಂಚೆ ಅಶೋಕ ಮಹಾರಾಜನ ಕಾಲದಲ್ಲಿ, ಮೌರ್ಯನ ಭಾಗದಲ್ಲಿ ವ್ಯಾಪಾರಸ್ಥರು ಇಲ್ಲಿಂದ ನಮ್ಮ ಸರಕುಗಳನ್ನೆಲ್ಲ ಔರಂಗಾಬಾದ್, ಪೈಠಣ್, ಸಾಕನ್, ನಾನೇಘಾಟ್ ಮುಖಾಂತರ, ಉಲ್ಲಾಸ್ ನದಿ ಮುಖಾಂತರ ಈ ಆಫ್ರಿಕಾ, ಗ್ರೀಕ್ ಈ ದೇಶಗಳಿಗೆ ಅವರು ರಫ್ತು ಮಾಡ್ತಾಯಿದ್ರು. ಆವಾಗ ಈ ಎಲ್ಲ ಏನು ಪ್ರವಾಸದ ಸಾಧನಗಳು ಇರಲಿಲ್ಲ, ಅಂದರೆ ಅವ್ರು ಪಟ್ಟಂಥ ಕಷ್ಟ ಅಷ್ಟಿಷ್ಟೇನೂ ಅಲ್ಲ. ಆದರೆ ಈಗ ವಿಜ್ಞಾನದ ಸಹಾಯದಿಂದ ನಾವು ಎಲ್ಲಿಗೆ ಮುಟ್ಟಿದ್ದೀವಪ್ಪ ಅಂದ್ರೆ ಪ್ರಪಂಚ ತುಂಬ ಹತ್ತಿರ ಬರ್ತಾಯಿದೆ. ಪ್ರಪಂಚ ಚಿಕ್ಕ ಆಗ್ತಾಯಿದೆ. ಅದೇ ಇಂಗ್ಲೀಷ್ನಲ್ಲಿ ಅದಕ್ಕೆ ಗ್ಲೋಬಲ್ ವಿಲೇಜ್ ಅಂತ ಕರೀತಾರೆ. ಬಂಧುಗಳೇ, ವೀಕ್ಷಕರೇ, ನಿಮಗೆ ಈ ಚಿಕ್ಕ ಮಾಹಿತಿ ಅಥವಾ ಈ ವಿಡಿಯೋನ ನಿಮಗೆ ಹಿಡಿಸಿದಲ್ಲಿ ದಯಮಾಡಿ ನೀವು ಇದನ್ನು ಲೈಕ್ ಮಾಡಿರಿ, ನಿಮ್ಮ ಮಿತ್ರರಿಗೆ ಕೂಡ ನೋಡೋಗೋಸ್ಕರ ಹೇಳಿರಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ. ಈ ಚಾನಲ್ನ ನೀವು ವೀಕ್ಷಿಸಲಿಕ್ಕೆ ನಿಮ್ಮೆಲ್ಲರಿಗೂ